ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆ ಊರಿನ ನಗರಕ್ಕೆ ಸಮೀಪವಾಗಿದ್ದ ಕಾಡಿಗೆ ರಾಜಕುಮಾರ ಒಮ್ಮೆ ಬೇಟೆಗೆ ಹೋಗ್ತಾನೆ. ಅಲ್ಲೊಂದು ಹುಲಿ ಬಹಳ ದಿನಗಳಿಂದ ಆಹಾರ ಸಿಗದೆ ಅಲಿತಾ ಇತ್ತು. ರಾಜಕುಮಾರನನ್ನು ಕಂಡು ಕೆರಳಿ ಗರ್ಜಿಸುತ್ತಾ ಧಾವಿಸಿ ಬಂತು. ಅರಸು ಕುಮಾರ ಆ ಹುಲಿಯನ್ನು ಕಂಡು ಭಯದಿಂದ ಓಡತೊಡಗ್ದ. ಅರಸು ಕುಮಾರ ಹಾಗೂ ಹುಲಿ ಇಬ್ಬರನ್ನು ನೋಡಿದಂಥ ಒಂದು ಕರಡಿ ಮರದ ಮೇಲೆ ಕುಳಿತುಕೊಂಡು, ರಾಜಕುಮಾರ ಬಾಬಾ ಓಡಿ ಬಾ, ನಾನಿರುವೆ, ಬೇಗ ಬಾ, ಹತ್ತು ಬಾ ಅಂತ ಹೇಳಿ ಕರೀತು. ಹೆದರಿದ ರಾಜಕುಮಾರ ಕರಡಿಯು ಕರ್ದಾಕ್ಷಣ ಮರವನ್ನು ಹತ್ತದ. ಕರಡಿಯು ತನ್ನ ತೊಡೆಯ ಮೇಲೆ ಅವನನ್ನು ಕುಳ್ಳಿರಿಸಿಕೊಂಡಿತು. ರಾಜಕುಮಾರನಿಗೆ ಓಡಿ ಬಂದು ತುಂಬ ಆಯಾಸ ಆಗಿತ್ತು. ಹಾಗೆ ನಿದ್ದೆ ಹೋದ. ಕರಡಿ ರಾಜ, ನನಗೆ ಬಹಳ ದಿನಗಳಿಂದಲೂ ಆಹಾರವಿಲ್ಲದೆ ತುಂಬ ಹಸಿದಿದ್ದೇನೆ ಅಂತ ಹುಲಿರಾಯ ಆರ್ಭಟಿಸಿತು. ಕರಡಿ ಹೆದರದೆ ಇಲ್ಲ ಅಂತ ಹೇಳಿ ಅಂತಾಯಿತು. ಆ ವೇಳೆಗೆ ರಾಜಕುಮಾರ ಎಚ್ಚೆತ್ತ. ಕರಡಿ, ರಾಜಕುಮಾರ, ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ, ನೀನು ಏನು ಮಾಡದೆ ಸುಮ್ಮನೆ ಕುಳಿತುಕೋ, ಹುಷಾರು ಅಂತ ಹೇಳಿ ರಾಜಕುಮಾರನ ತೊಡೆಯ ಮೇಲೆ ತಲೆ ಹಾಕಿ ಮಲಗಿ ನಿದ್ದೆ ಹೋಯಿತು. ಅಷ್ಟರಲ್ಲಿ ಹುಲಿಯು ರಾಜಕುಮಾರನನ್ನು ಕುರಿತು, ಎಲವೋ ಮಂಕುಮಾನವ, ನಾನು ಹೋದ ಮೇಲೆ ಕರಡಿ ತಾನೇ ತಿನ್ನಲು ಮಾಡಿರೋ ಉಪಾಯ ಇದಾಗಿದೆ. ಬೇಗ ಸಾಯುವವನು ನಿಧಾನವಾಗಿ ಸಾಯುವ ಅಪಾಯ ತಂದುಕೊಳ್ತಿದ್ದೀಯಾ ಅಷ್ಟೆ. ನಿನ್ನ ತೊಡೆಯನ್ನು ಅಲುಗಿಸು, ಕರಡಿಯನ್ನಾದರೂ ಕೆಡುವು. ನನ್ನ ಹಸಿವನ್ನು ನಿವಾರಿಸಿಕೊಂಡು ನನ್ನ ದಾರಿಯನ್ನು ನಾನು ಹಿಡಿಯುತ್ತೇನೆ. ನೀನು ಸುಖವಾಗಿ ಮನೆಗೆ ಹಿಂದಿರುಗಬಹುದು ಅಂತು. ಹುಲಿಯ ಮಾತಿಗೆ ಮರಳಾಗಿ ಹುಲಿಯನ್ನು ನಂಬಿದಂಥ ರಾಜಕುಮಾರ ಕರಡಿಯನ್ನು ಕೆಡವೇ ಬಿಟ್ಟ. ಪಾಪ ಕರಡಿಯು, ಅಯ್ಯೋ ರಾಜಕುಮಾರ, ನನ್ನ ಮೇಲೆ ನಿನಗೆ ನಂಬಿಕೆ ಬರದಾಯಿತೆ ಅಂತ ಮರದಿಂದ ಕೆಳಗೆ ಬೀಳುವಾಗ ಹೇಳ್ತು. ಹಸುವಿನಿಂದ ಕಾದಿದ್ದ ಹುಲಿ ಕರಡಿಯನ್ನು ಸೀಳಿ ಕಬಳಿಸಿ ದಟ್ಟವಾದ ಗಿಡ ಮರಗಳ ಪೊಟರೆಯಲ್ಲಿ ಅವಿತುಕೊಂಡಿತು. ಹುಲಿಯು ಹೋದ ಬಳಿಕ ರಾಜಕುಮಾರ ಬಹಳ ಹೊತ್ತು ಮರದ ಮೇಲೆ ಒಬ್ಬನೇ ಉಳಿದ. ಭಯಂಕರವಾದಂಥ ಕಾಡು, ಬಹು ಹೆದರಿಕೆ. ಆದರೂ ಬೇಗ ಹೋಗಬಾರದಂಥ ಕಾಲ. ರಾಜಕುಮಾರ ತುಂಬ ಸಮಯದ ನಂತರ ಸದ್ಯ ಜೀವ ಉಳಿತು ಅಂಥೇಳಿ ರಾಜಧಾನಿಯತ್ತ ನಡೆದ. ದಾರಿಯಲ್ಲಿ ದಟ್ಟವಾದ ಗಿಡಗಳ ಮಧ್ಯೆ ಕಾದುಕೊಂಡಿದ್ದಂಥ ಹುಲಿ ಈತನನ್ನು ಕಂಡೊಡನೆ ಮೇಲೆಗರಿ ಅವನನ್ನು ತಿಂದು ಮುಗಿಸೇ ಬಿಟ್ಟು. ಪಾಪ ರಾಜಕುಮಾರನಿಗೆ ಮಾಡಿದ ಕರಡಿಯ ಸಹಾಯ ನೀರಿನಲ್ಲಿ ಮಾಡಿದಂಥ ಹೋಮದಂತಾಯಿತು. ತಾನು ಉಳಿಯಲು ಕರಡಿಯನ್ನು ವಂಚಿಸಿದ ರಾಜಕುಮಾರ ತಾನೂ ಮಡಿದೇ ಬಿಟ್ಟ. ಕರಡಿ ಮಾಡಿದ ಉಪಕಾರವನ್ನು ಮರೆತು ಹುಲಿಯ ಮಾತು ಕೇಳಿ ಹುಲಿಯ ಬಾಯಿಗೆ ಆಹಾರವಾದ. ಉಪಕಾರ ಸ್ಮರಣೆ ಇಲ್ಲದೆ ಮಾನವ ತಾನೇ ಆಪತ್ತಿಗೊಳಗಾದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಮಗೆ ಸಹಾಯ ಮಾಡಿದವ್ರನ್ನ ನಾವು ಎಂದಿಗೂ ಮರೆಯಬಾರ್ದು. ಒಂದು ವೇಳೆ ನಾವು ಕೃತಜ್ಞರಾದರೆ ಬಹುಶಃ ಜನ ನಮ್ಮನ್ನು ನಂಬೋದೇ ಕಡಿಮೆ ಆಗ್ತಾ ಹೋಗುತ್ತೆ. ಒಮ್ಮೆ ನೀವೇ ಯೋಚನೆ ಮಾಡಿ.